ಬೆಳಗಾವಿ ರಾಯಣ್ಣನ ಜನ್ಮಭೂಮಿ, ಕಿತ್ತೂರಾಣಿ ಚೆನ್ನಮ್ಮನ ಪುಣ್ಯ ಭೂಮಿ. ಬೆಳಗಾವಿಗಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬರ್ತಾ ಇದೆ. ಯಾವ MES ಪುಂಡಹಟಿಕೆ, MES ಮರಾಠಿಗರ ಗುಂಡ ವರ್ತನೆ ಇದನ್ನೆಲ್ಲ ಬಗ್ಗು ಬಡ್ದು ಇವತ್ತು ನಿಂತಿದೆ ಅಂದ್ರೆ ಅದು ಕರ್ನಾಟಕ ರಕ್ಷಣಾ ವೇದಿಕೆ. ಮೊನ್ನೆ ನಡೆದಂತ ಬೆಳಗಾವಿಯಲ್ಲಿ ಒಬ್ಬ ಬಸ್ಸು ಕಂಡಕ್ಟರ್ ಮೇಲೆ ಕೆಲವು ಮರಾಠಿ ಪುಂಡ್ರು ಗೂಂಡಾಗಳು ಆ ಕಂಡಕ್ಟರ್ ಮೇಲೆ MES ಮತ್ತು ಮರಾಠಿ ಗೂಂಡಾಗಳು ಅಲ್ಲೇ ಮಾಡ್ತಾರೆ, ಜೀವ ಬೆದರಿಕೆ ಹಾಕ್ತಾರೆ, ಇನ್ ಮೇಲೆ ಮರಾಠಿನೇ ಮಾತಾಡಬೇಕು ಅಂತ ಹೇಳಿ. ಇಂಥ ಗುಂಡಾಗಳನ್ನ, ಇಂಥ ಮರಾಠಿ ದ್ರೋಹಿಗಳನ್ನ ನಾನು ಭಾರಿ ವರ್ಷಗಳಿಂದ ನೋಡಿದ್ದೀನಿ. ಯಾವ ಬೆಳಗಾವಿಯಲ್ಲಿ 7 ಜನ MES ಗುಂಡಾಗಳು ಗೆದ್ದು ಬರ್ತಾ ಇದ್ರು ಶಾಸಕರಾಗಿ, ಯಾವ ಬೆಳಗಾವಿಯ ಮಹಾನಗರ ಪಾಲಿಕೆ MES ಗುಂಡಾಗಳ ಕೈಯಲ್ಲಿತ್ತೋ, ಯಾವ ಬೆಳಗಾವಿಯಲ್ಲಿ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿಗಳು ಅವ್ರ ಕೈಯಲ್ಲಿತ್ತು, ಯಾವ ಬೆಳಗಾವಿಯಲ್ಲಿ ಕನ್ನಡದ ಬಾವುಟವನ್ನು ಆರಿಸಲಿಕ್ಕೆ ಕಷ್ಟ ಅನ್ನೋ ಒಂದು ಕಾಲ ಇತ್ತು, ಅಂತ ಎಲ್ಲ ಮಹಾರಾಷ್ಟ್ರದ ಗೂಂಡಾಗಳನ್ನ, ಮರಾಠಿ MES ಪುಂಡ್ರಗಳನ್ನ ಕನ್ನಡಿಗರು ಇವತ್ತು ಬಗದು ಬಡದು ನಿಂತಿದ್ದೀವಿ. ಹಾಗಾಗಿ ಇಂಥ ಪುಂಡಾಟಿಕೆಗೆ ನಾವು ಎದ್ರೋರು ಅಲ್ಲ, ಅಂಜೋರಲ್ಲ. ಯಾಕೆಂದ್ರೆ ಅಲ್ಲಿ ರಾಯಣ್ಣ ಹುಟ್ಟಿದಾನೆ, ಅಲ್ಲಿ ಚೆನ್ನವ್ವ ಹುಟ್ಟಿದ್ದಾಳೆ, ಆ ಭಾಗದಲ್ಲಿ ಸಿಂಧೂರು ಲಕ್ಷ್ಮಣ ಹುಟ್ಟಿದ್ದಾನೆ. ಅಂತ ಪುಣ್ಯಭೂಮಿ ಬೆಳಗಾವಿ. ಈ MES ಪುಂಡ್ರು ಅವರ ಬೇರೆಗಳನ್ನೆಲ್ಲ ಕಟ್ ಮಾಡಿದ್ದೀವಿ. ಅದಕ್ಕೀಗ ಆ ಹೊಟ್ಟೆ ಹುರಿ ಅಮಾಯಕ ಕನ್ನಡಿಗನ ಮೇಲೆ ನಿಮ್ಮ ದೌರ್ಜನ್ಯ ದಬ್ಬಾಳಿಕೆ ಮಾಡೋದಾದ್ರೆ, ನಾನು ಮಂಗಳವಾರ ಬೆಳಗಾವಿಗೆ ಬರ್ತಾ ಇದ್ದೀನಿ. ಎಷ್ಟು ಗುಂಡಾಗಳು ನೀವಿದ್ದೀರಿ, ಎಷ್ಟು ಮರಾಠಿ ಪುಂಡ್ರಿದ್ದೀರಿ, ಎಷ್ಟು MES ಪೋಖ್ರಿಗಳಿದ್ದೀರಿ, ಬನ್ನಿ ಬೆಳಗಾವಿಗೆ ಬನ್ನಿ. ನಾನು ಬರ್ತಾ ಇದ್ದೀನಿ, ಮಂಗಳವಾರ ಬೆಳಗ್ಗೆ ಬೆಳಗಾವಿಗೆ ಬರ್ತಾ ಇದ್ದೀನಿ. ಇಂಥದಕ್ಕೆಲ್ಲ ಹಂಜೋರಲ್ಲ ನಾವು, ಇಂಥದಕ್ಕೆಲ್ಲ ಹಂಜೋರಲ್ಲ. ನಿನ್ನಂಥ 100 ಜನ ಗೂಂಡಾಗಳು ನಿಂತ್ಕೊಂಡ್ರು ಎದುರಿಸಿ ನಿಲ್ಲೋ ತಾಕತ್ತು ನಮಗಿದೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ. ಆ ಬೆಳಗಾವಿಯನ್ನು ನೀವು ಏನೂ ಮಾಡೋಕ್ಕಾಗಲ್ಲ. 1 ಇಂಚು ಜಾಗವನ್ನು ಕಬಳಿಸ್ಲಿಕ್ಕೆ ನಿಮಗೆ ಸಾಧ್ಯನೇ ಇಲ್ಲ. ಯಾಕಿಂತ ಪುಂಡಾಟಿಕೆ ಗುಂಡಾಗಿರಿ ಮಾಡ್ತೀರಿ? ಯಾಕೆ ಮಾಡ್ತೀರಿ? ನಿಮ್ಮನ್ನೆಲ್ಲ ನಿಮ್ಮ ಪುಂಡಾಟಿಕೆ ಗುಂಡಾಗಿರಿಗೆ ಬೆಂಬಲವಾಗಿ ನಿಲ್ಲೋರು ಯಾರಪ್ಪ ಅಂದರೆ ಬೆಳಗಾವಿಯ ರಾಜಕಾರಣಿಗಳು. ಬೆಳಗಾವಿ ರಾಜಕಾರಣಿಗಳು ಅವರು ರಣ ಹೇಳಿಗಳ ನಿಮ್ಮನ್ನು ಬೆಂಬಲಿಸ್ತಾ ಕನ್ನಡಿಗರನ್ನ ಮರೆತು ಕೂತಿರುವಂಥ ಆ ಭ್ರಷ್ಟ ರಾಜಕಾರಣಿಗಳಿಗೆ ನನ್ನ ಭಾಷೆ ಕನ್ನಡ, ನನ್ನ ನಾಡು ಕನ್ನಡ, ನನ್ನ ನೆಲ, ಎಂಥ ನೆಲ ನಂದು ಬೆಳಗಾವಿ, ಎಂಥ ಪುಣ್ಯಭೂಮಿ, ಎಂಥ ರಣಧೀರರ ಪುಣ್ಯಭೂಮಿನ ಅರಿವಿಲ್ದಲೆ ಆ ಒಬ್ಬ ಕಂಡಕ್ಟರ್ ಮೇಲೆ ಕನ್ನಡ ಮಾತಾಡಿದ್ದಕ್ಕೆ ಅಲ್ಲೇ ಮಾಡಿದ್ದಲ್ದಲೆ, ಪುಂಡಾಟಿಕೆ ಮೆರೆದಿದ್ದಲ್ದಲೆ, ರಾಜಕಾರಣಿಗಳ ಒತ್ತಾಯದಿಂದ ಅವರ ಮೇಲೆ ಲೈಂಗಿಕ ದೌರ್ಜನ್ಯದ ಕೇಸ್ಗಳನ್ನ ರಾತ್ರೋರಾತ್ರಿ ನಮ್ಮ ಪೊಲೀಸ್ನವ್ರು ದಾಖಲೆ ಮಾಡ್ತಾರೆ. ಅಂದರೆ ಈ ಪೊಲೀಸ್ನವರು ನೀವು ಬೆಳಗಾವಿ, ಕರ್ನಾಟಕದ ಬೆಳಗಾವಿಲಿ ಕೆಲಸ ಮಾಡ್ತಾ ಇದ್ದೀರೋ ಇಲ್ಲ ಮಹಾರಾಷ್ಟ್ರದಲ್ಲಿ ಕೆಲಸ ಮಾಡ್ತಾ ಇದ್ದೀರಾ? ನೀವು ತೀರಿಸ್ಬೇಕಾದು ಈ ನಾಡಿನ ಮಣ್ಣಿನ ಋಣವನ್ನು ತೀರಿಸ್ಬೇಕು ಬೆಳಗಾವಿ ಪೊಲೀಸ್ನವರು. ಯಾಕೆ ನೀವು ಆ ಕೇಸನ್ನು ಹಾಕಿರಿ? ಹಾಗಾಗಿ ನಮ್ಮ ರಾಜಕಾರಣಿಗಳಂತೂ ಆ ಮರಾಠಿಗರ ಓಟಿಗೋಸ್ಕರ ನಿರಂತರವಾಗಿ ಬೆಳಗಾವಿಯ ಎಲ್ಲ ಪುಂಡಾಟಿಕೆಗೆ, ಗುಂಡಾಗಿರಿಗೆ ಒಂದು ಕಡೆ MES ಕಾರಣ ಆದರೆ ಇನ್ನೊಂದು ಕಡೆ ಅವ್ರನ್ನ ಬೆಂಬಲಿಸಿದಂಥ ಮೀರ್ ಸಾಧಕರು, ಮಲ್ಲಪ್ಪ ಶೆಟ್ಟಿಗಳು, ನೀವುಗಳು ಕಾರಣ ಆಗ್ತೀರಿ. ಅವತ್ತು ಕಿತ್ತೂರಾಣಿ ಚೆನ್ನಮ್ಮನ ಸೆರೆ ಹಿಡಿಲಿಕ್ಕೆ ನೀವೇ ಕಾರಣ ಆಗಿದ್ರಿ. ರಾಯಣ್ಣನ ಮೋಸದಿಂದ ಹಿಡಿಲಿಕ್ಕೆ, ಅವ್ರನ್ನ ಗಲ್ಲಿಗೆ ಹಾಕಲಿಕ್ಕೆ, ನೇಣಿಗೆ ಹಾಕಲಿಕ್ಕೆ ನೀವೇ ಕಾರಣ ಆಗಿದ್ರಲ್ಲಪ್ಪ. ಅಂಥ ಸಂತತಿ ಇವತ್ತಿಗೂ ಇದೆಯಾ ಅಂತ ಹೇಳಿ ನನಗೆ ಅನ್ನಿಸ್ತಾ ಇದೆ. ಒಬ್ಬ ಕನ್ನಡ ಮಾತಾಡಿದ, ಅದು ಎಲ್ಲಿ ಕನ್ನಡ ಮಾತಾಡಿದ್ದು? ನಮ್ಮ ನೆಲದಲ್ಲಿ, ಅಪ್ಪಟ ಕನ್ನಡದ ಚೆನ್ನವನ ನೆಲದಲ್ಲಿ ಕನ್ನಡ ಮಾತಾಡಿದ್ರೆ ಇವ್ರಿಗೆ ಯಾಕೆ ಕುರಿ ಹತ್ಕೊಳ್ಳುತ್ತೆ? ಯಾಕೆ ಅಲ್ಲೇ ಮಾಡ್ತೀರಿ ನೀವು? ನಿಮ್ಮ ಅಪ್ಪಂದ ಬೆಳಗಾವಿ?
ಹೋಗ್ರಿ ಅಲ್ಲೇ ಪಕ್ಕದಲ್ಲಿ ಇದೆಯಲ್ರಿ ಮಹಾರಾಷ್ಟ್ರ. ನಿಮ್ಮ ಮರಾಠಿ ಪ್ರೇಮ ಇದ್ದರೆ ಮಹಾರಾಷ್ಟ್ರದಲ್ಲಿ ತೋರಿಸಿ, ಕರ್ನಾಟಕದ ನೆಲದಲ್ಲ. ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ, ಕನ್ನಡ ಭಾಷೆಯೇ ಸಾರ್ವಭೌಮ ಭಾಷೆ ಹೊರತು ಮರಾಠಿ ಅಲ್ಲ, ಮರಾಠಿಗ ಅಲ್ಲ. ನೀವು ನಮ್ಮ ಅತಿಥಿಗಳು ಅಷ್ಟೇ, ನಮ್ಮ ನೆಲಕ್ಕೆ ಬಂದಿರುವ ಅತಿಥಿಗಳಷ್ಟೇ. ತೆಪ್ಪಗಿರ್ಬೇಕಿಲ್ಲೇ ಕನ್ನಡ ಕಲ್ತ್ಕೊಂಡು ಕನ್ನಡಿಗರಾಗಿ ನೀವು ಬೆಳಗಾವಿಯಲ್ಲಿ ಬದುಕಬೇಕು ಹೊರತು ನೀವು ಇಲ್ಲಿ ಮರಾಠಿ ಭಾಷೆ, ಮರಾಠಿ ಗುಂಡಾಗಿರಿ ನಮ್ಮ ನೆಲದಲ್ಲಿ ನಡೆಯೋದಿಲ್ಲ. ಅದಕ್ಕಾಗಿ ಹೇಳ್ತಾ ಇದ್ದೀನಿ, ಪೊಲೀಸ್ನವರೇ, ನಾನು ಮಂಗಳವಾರ ಬರ್ತಾ ಇದ್ದೀನಿ ಬೆಳಗಾವಿಗೆ. ಅಷ್ಟರೊಳಗಡೆ ಅವ್ರ ಮೇಲೆ ಹಾಕಿರುವ ದೌರ್ಜನ್ಯ ಕೇಸ್, ಲೈಂಗಿಕ ದೌರ್ಜನ್ಯದ ಕೇಸ್ ಏನಿದೆ, ಪೋಕ್ಸೋ ಕೇಸ್ ಏನಿದೆ, ಅದನ್ನ ವಾಪಸ್ ತಗೋಬೇಕು. ಈ ನೆಲದ ಒಬ್ಬ ಕನ್ನಡಿಗನಿಗೆ ಅನ್ಯಾಯ ಆದ್ರೆ ನಾನು ಸಹಿಸೋದಿಲ್ಲ, ಕರವೇ ಸಹಿಸೋದಿಲ್ಲ. ಅದಕ್ಕಾಗಿ ಹೇಳ್ತಾ ಇದ್ದೀನಿ, ತಕ್ಷಣ ಅವನ ಮೇಲೆ, ಕನ್ನಡಿಗನ ಮೇಲೆ ಏನು ದೌರ್ಜನ್ಯ ಮಾಡಿದ್ರೂ ಸಹ ನೀವು ಅವ್ರ ಮೇಲೆ ಏನು ಕೇಸ್ ದಾಖಲೆ ಮಾಡಿದ್ದೀರಿ ಅದು ವಾಪಸ್ ಪಡಿಬೇಕು. ಬನ್ನಿ ಕನ್ನಡಿಗರೇ, ಬನ್ನಿ. ಮಂಗಳವಾರ ನಾನು ಬರ್ತಾ ಇದ್ದೀನಿ. ಕರವೆಯ ಕೆಚ್ಚದೆಯ ಕಲಿಗಳು, ಹುಲಿಗಳು, ಬನ್ನಿ ಬೆಳಗಾವಿ ಕಡೆ ನೋಡೋಣ. ಅದು ಯಾವ ಮರಾಠಿ ಪುಂಡ್ರು ಬಂದು ನಿಂತ್ಕೊಳ್ಳಿ, ನಮ್ಮ ಎದುರುಗಡೆ ಬಂದು ನಿಂತ್ಕೊಳ್ಳಿ. ನಿಮ್ಮ ಪುಂಡಾಟಕ್ಕೆ ಗುಂಡಾಗಿರಿಯನ್ನು ತೋರಿಸಿ ನೋಡೋಣ, ನಮ್ಮ ಮೇಲೆ ತೋರಿಸಿ ಅದುಂಬಿಡ್ತೀವಿ ಹಂಗೆ ಜೀವ ಸಮೇತ ಭೂಮಿಗೆ. ಕರ್ನಾಟಕದ ನೆಲ, ಕನ್ನಡದ ನೆಲದಲ್ಲಿ ನಿಮ್ಮ ಗುಂಡಾಗಿರಿ ಪುಂಡಾಟಿಕೆ ಮಾಡೋದಾದರೆ ಯಾವ ಕನ್ನಡಿಗರು ಸಹಿಸೋಲ್ಲ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ನಮ್ಮ ನೆಲದಲ್ಲಿ ಬದುಕ್ತಾ ಇದ್ದೀರಿ, ನಮ್ಮ ಭಾಷೆ ಪ್ರೀತಿ ಮಾಡ್ರಿ, ನಮ್ಮ ನೆಲವನ್ನು ಪ್ರೀತಿ ಮಾಡ್ರಿ, ನಮ್ಮ ಜನವನ್ನು ಪ್ರೀತಿ ಮಾಡ್ರಿ. ಆಗ ಮಾತ್ರ ನಿಮಗೆ ಬದುಕುವ ಹಕ್ಕು ಕರ್ನಾಟಕದಲ್ಲಿ ಇರುತ್ತೆ ಅನ್ನೋದನ್ನ ನೀವು ಮರೆಯೋಂಗಿಲ್ಲ. ಅದಕ್ಕಾಗಿ ಎಲ್ಲ ನನ್ನ ಭಾಗದ ಎಲ್ಲ ಕನ್ನಡದ ಕೆಚ್ಚದೆಯ ಕಲಿಗಳಿಗೆ ಮತ್ತೆ ನಾನು ಕರೆ ಮಾಡ್ತಾ ಇದ್ದೀನಿ. ನಾನು ಬೆಳಗಾವಿ ಕಡೆ ಮಂಗಳವಾರ ಹೊರಟಿದ್ದೀನಿ. ನೀವೆಲ್ಲ ಬೆಳಗಾವಿಗೆ ಬನ್ನಿ, ಅದು ಏನಾಗುತ್ತೆ ನೋಡೇ ಬಿಡೋಣ. ಒಬ್ಬ ಕನ್ನಡಿಗನಿಗೆ ಅನ್ಯಾಯ ಆದರೂ ಸಹಿಸ್ಕೊಳ್ಳುವ ಜನ ಅಲ್ಲ ನಾವು. ಅದಕ್ಕಾಗಿ ಬೆಳಗಾವಿಯ ಕಡೆ ನಮ್ಮ ನಡೆ. ಬನ್ನಿ ಬೆಳಗಾವಿಗೆ ಕನ್ನಡಿಗರೇ.